ಬಾಲ್ ಇನ್ನೊಂದ್ಸಲ ನಿಮ್ ಚಾನಲ್ ಅಲ್ಲಿ ಟೀಕೆ ಹೆಸರು ಬರಬಾರ್ದು ಅಷ್ಟೇ, ಮುಗೀತು. ಬಂದು ಮಾತಾಡ್ತೀನಿ, ಇವಾಗಲೇ ಫೋನ್ ಮಾಡಿ ಮಾತಾಡಿದ್ರು ನಾನು ಮಾತಾಡ್ತೀನಿ. ಈಗ ಆ ಸುಳೆ ಮಗ ಒಬ್ಬ ಅದಾನ, 4 ಜನ ರಂಡಿ ಮಕ್ಕಳು ಅವ್ರು ಬೈಕ್ ಕೊಂಡಾಡ್ಕೊಂಡು ಕನ್ನಡ ಕಮ್ಯುನಿಟಿ ಹೇಳಿ ಸಿಕ್ಕವ್ರೆ. ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ, ಸುಸ್ವಾಗತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇವತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದೀವಿ. ಅದೇನಪ್ಪಾ ಅಂದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಲಿ ಕಂಟೆಂಟ್ ಗಿಂತ ಜಾಸ್ತಿ ಕಾಂಟ್ರವರ್ಸಿನೇ ತುಂಬಾ ಸೌಂಡ್ ಮಾಡ್ತಾ ಇದೆ. ಸದ್ಯದ ಮಟ್ಟಿಗೆ ನಡೀತಾ ಇರೋ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ ಅಂತ ಬಂದಿದೀವಿ. ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಮಗೆ ಸೀರಿಯಸ್ಲಿ ಇರಲಿಲ್ಲ. ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ಕೂಡ ನಾವಲ್ಲ. ಬಟ್ ಯಾಕೆ ಮಾತಾಡ್ತಿದೀವಪ್ಪ ಅಂದ್ರೆ, ಎಲ್ರು ಬರೀ ಅವ್ರವ್ರ ವರ್ಷನ್ನ ಮಾತ್ರ ಹೇಳ್ತಿದಾರೆ. ಇದು ಎಲ್ಲಿಂದ ಶುರುವಾಯ್ತು, ಈಗ ಎಲ್ಲಿದೆ, ಮುಂದೆ ಇದು ಎಲ್ಲೋಗಿ ನಿಲ್ಲುತ್ತೆ ಅಂತ ಯಾರು ಕೂಡ ಹೇಳ್ತಿಲ್ಲ. ಸೊ ಇದನ್ನ ಸ್ಟಾರ್ಟಿಂಗ್ ಇಂದ ಫಾಲೋ ಅಪ್ ಮಾಡ್ತಿರೋದ್ರಿಂದ ನಾವು ಇದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಬಂದಿದೀವಿ. ಸೊ ಬುಡ್ದಿಂದಾನೆ ಶುರು ಮಾಡೋಣ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಈ ಕಾಂಟ್ರವರ್ಸಿ ಎಲ್ಲಿಂದ ಶುರುವಾಯಿತು ಅನ್ನೋದಕ್ಕಿಂತ ಯಾರ್ಯಾರ ಮಧ್ಯ ಶುರುವಾಯಿತು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಈ ಕಾಂಟ್ರವರ್ಸಿ ಮೊದಲು ಹುಟ್ಕೊಂಡಿದ್ದು ಗೇಮಿಂಗ್ ಕಮ್ಯುನಿಟಿಯಲ್ಲಿ ಒನ್ ಆಫ್ ದ ಟಾಪ್ ಇನ್ಫ್ಲೂಯೆನ್ಸರ್ಸ್ ಇಬ್ರು, SMR ಮತ್ತೆ ರೆಡ್ ಪ್ಯಾರಾಸೈಟ್. ಇವರಿಬ್ರು ಗೇಮಿಂಗ್ ಕಮ್ಯುನಿಟಿಲಿ ದೊಡ್ಡ ದೊಡ್ಡ ಗೇಮರ್ಸ್. ಸೊ ಇವರ ಮಧ್ಯ ಹುಟ್ಕೊಂಡಿದ್ದು ಕಾಂಟ್ರವರ್ಸಿ ಇದು. ಅಲ್ಲ ಬೇಬ, ಅವಾಗ ಯಾವ ಅಂದಿದ್ಲ, ಈಗ ಆ ಸುಳೆ ಮಗ ಒಬ್ಬ ಅದಾನ, ನೀನ್ ಹಿಂದ ಇಷ್ಟ ಮಂದಿ ಅದಾರ. ಈಗ ಕಾಂಟ್ರವರ್ಸಿ, ಲಾಸ್ಟ್ ಕಾಂಟ್ರವರ್ಸಿ ಏನು ಕೇಳಾಗಿದ್ದು, ಈ ರಂಡಿ ಮಕ್ಕಳು, ಈ 4 ಜನ ರಂಡಿ ಮಕ್ಕಳು ಅವ್ರು ಬೈಕ್ ಕೊಂಡಾಡ್ಕೊಂಡು ಕನ್ನಡ ಕಮ್ಯುನಿಟಿ ಹೇಳಿ ಸಿಕ್ಕವ್ರೆ. ಈ ಮಾತು ಅವ್ನಂದ. ಇವಾಗ ಶಾರ್ಟ್ ಇವ್ನು ಮಾತಾಡಿದ್ರೆ ದೊಡ್ಡದು. ಅದೇ ಮಾತು ಇವ್ನು ಮಾತಾಡ್ತಾನೆ, ಸುಳೆ ಮಗ ಬಾಯ್ ಬಂದು ಇವ್ನು ಮಾತಾಡ್ಬೋದು ಶಾರ್ಟ್ ಅಲ್ಲ. ಸೊ ಇದು ಇವಾಗಿನ ಕಾಂಟ್ರವರ್ಸಿ ಅಲ್ಲ. ಸುಮಾರು ವರ್ಷಗಳಿಂದ ಇವರ ಮಧ್ಯ ಗೇಮಿಂಗ್ ಕಮ್ಯುನಿಟಿಲಿ ಒಂದು ಕಾಂಟ್ರವರ್ಸಿ, ಒಂದು ಟಗ್ ಆಫ್ ವಾರ್ ಫೈಟ್ ನಡೀತಾನೆ ಇತ್ತು. ಇಬ್ಬರ ಮಧ್ಯ ಇದ್ರ ಕಾಂಟ್ರವರ್ಸಿ ಯಾವಾಗ ಬರ್ನಿಂಗ್ ಇಶ್ಯೂ ಆಯ್ತಪ್ಪ ಅಂತ ಅಂದ್ರೆ, ಯಾವಾಗ ರೆಡ್ ಪ್ಯಾರಾಸೈಟ್ ಅವ್ರ ಲೈವ್ ಸ್ಟ್ರೀಮ್ ಅಲ್ಲಿ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಗಳ ಜೊತೆ ಇಂಡೈರೆಕ್ಟ್ ಆಗಿ SMR ಗೆ ಒಂದು ಕೆಟ್ಟ ಪದವನ್ನ ಬಳಸ್ತಾರೆ. ಸೊ ಇದ್ರ ಗೊತ್ತಾಗಿದ್ದು SMR ಅವ್ರ ಲೈವ್ ಸ್ಟ್ರೀಮ್ ಅಲ್ಲಿ ರೆಡ್ ಪ್ಯಾರಾಸೈಟ್ ಗೆ ಡೈರೆಕ್ಟ್ ಆಗಿ ಟಾಂಟ್ ಮಾಡಿ ಕೆಟ್ಟ ಪದಗಳಲ್ಲೇ ಬೈತಾರೆ. ಸರ್, ನಿಮ್ಮ ಮಕ್ಕಳು ಕುಗ್ಗಿ ನಿಮ್ಮ ಅಮ್ಮನ್ ಫುಲ್ ಕೇದ್ ಊರ್ಬಾಗ್ಲು ಮಾಡಿ ನಿಮ್ಮ ಅಮ್ಮಂಗೆ ಹೊಸ ಮಗು ಹುಡ್ಸಿ ನಿನ್ ತಮ್ಮನ್ ಕೊಟ್ಟು ನಿನ್ ತಮ್ಮಂಗೆ ಮತ್ತೆ ನಿನ್ ಕೈಲಿ ತಿಕ್ಕ ಕೇಸಿ ನಿಮ್ಮ ಅಮ್ಮನ್ ಫುಲ್ ದೆಂಗ್ಸ್ಬಿಡ್ತೀನಿ. ಸೂಳೆ ಮಗನೆ ನಿಮ್ಮ ಅಮ್ಮನ್ ಕೇಯ, ನಿಮ್ಮ ಅಮ್ಮನ ಅಕ್ಕನಂತೆಲ್ಲ ಬೈದಿದ್ನಲ್ಲ ಅದನ್ನೆಲ್ಲ. ಇದು ಇವರಿಬ್ರ ಮಧ್ಯ ಕಾಂಟ್ರವರ್ಸಿ ಆದ್ರೆ, ಈ ಕಾಂಟ್ರವರ್ಸಿಗೆ ರೆಡ್ ಪ್ಯಾರಾಸೈಟ್ ಗೆ ಸಪೋರ್ಟ್ ಮಾಡೋಕ್ ಹೋಗಿ ಟಿಪಿಕಲ್ ಕನ್ನಡಿಗ ಹೇಗೆ ಎಂಟರ್ ಆದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ರೆಡ್ ಪ್ಯಾರಾಸೈಟ್ ಈ ಮುಂಬೈಲಿರೋ ಒಬ್ಬ ದೊಡ್ಡ ಪ್ರೋ ಪಬ್ಜಿ ಪ್ಲೇಯರ್ ಜೊತೆ ಹೋಗಿ ಒಂದು ಲೀಗ್ ಆಡ್ಕೊಂಡ್ ಬರ್ತಾರೆ. ಸೊ ಆ ಲೀಗ್ ಅಲ್ಲಿ ಆಡಿರೋ ಒಂದು ಪೋಸ್ಟ್ ಹಾಕಿದಾಗ ಅದಕ್ಕೆ ಟಿಪಿಕಲ್ ಕನ್ನಡಿಗ ಅವರು ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ ನಲ್ಲಿ ಡೈರೆಕ್ಟ್ ಆಗಿ SMR ನ ಟಾಂಟ್ ಮಾಡ್ತಾರೆ. ಸೊ ಅದಕ್ಕೆ SMR ಡೈರೆಕ್ಟ್ ಆಗಿ ರಿಪ್ಲೈ ಕೊಟ್ಟು, ನೀ ಯಾವ ಪ್ರೋ ಪ್ಲೇಯರ್ ಜೊತೆ ಆಡ್ಕೊಂಡ್ ಬಂದಿದ್ಯೋ, ನಾನು ಹೋಗಿ ಅವನ ಜೊತೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ರಿಪ್ಲೈ ಕೊಡ್ತಾರೆ. ಟಿಪಿಕಲ್ ಕನ್ನಡಿಗ RP ಗ್ರೂಪ್ ಅಲ್ಲಿ ಮೆಸೇಜ್ ಹಾಕೋದು, ವಾಯ್ಸ್ ಪ್ಯಾಕ್ ಕ್ಯಾನ್ಸಲ್, ರೆಪ್ರೆಸೆಂಟಿಂಗ್ ಕನ್ನಡ ಇನ್ ಬಿಗ್ ಲೀಗ್ಸ್ ಅಂತ ಹಾಕೋದು. ಅಲ್ಲಿ ಮಧ್ಯದಲ್ಲಿ ಇದ್ದಿದ್ದು ಮಾರ್ಟಲ್ ಫೋಟೋ. ನೆನ್ನೆ ಹೇಳ್ದೆ ನಾನು ಇದನ್ನ, ಗುರು ನೀವ್ ಯಾವ ಲೀಗಲ್ಲಿ ಮಾರ್ಟಲ್ ಜೊತೆ ಆಡಿ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಅಂತ ಹೇಳ್ದಲ್ಲ, ಆ ಮಾರ್ಟಲ್ ಜೊತೆ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ ನಾನು ಗೋವಾಗ ಹೋಗಿ. ಅಲ್ಲಿಗೆ SMR ಮತ್ತೆ ರೆಡ್ ಪ್ಯಾರಾಸೈಟ್ ಮಧ್ಯ ಇದ್ದ ಕಾಂಟ್ರವರ್ಸಿ ಎಂಡ್ ಆಗಿ SMR ಮತ್ತೆ ಟಿಪಿಕಲ್ ಕನ್ನಡಿಗರ ಮಧ್ಯ ಕಾಂಟ್ರವರ್ಸಿ ಶುರು ಆಗುತ್ತೆ. ಸೊ ಇದಾದ್ಮೇಲೆ ಬೈ ದಿಸ್ ಟೈಮ್ ಇಷ್ಟೊತ್ತಿಗಾಗ್ಲೇ SMR ಅವರು ದುಡ್ಡು ಕೊಟ್ಟು ಜನಕ್ಕೆ ಹೆಲ್ಪ್ ಮಾಡಿ ಫೇಮಸ್ ಆಗೋ ಒಂದು ಪ್ರಾಸೆಸ್ ಅಲ್ಲಿ ತುಂಬಾ ಮುಂದೆನೆ ಬಂದ್ಬಿಟ್ಟಿರ್ತಾರೆ. SMR ಬ್ರೋ, ನಮ್ ಫ್ಯಾಮಿಲಿಯಲ್ಲಿ ನಾನು ನಂಬರ್ ಕಳ್ಸಿದ್ದಾರೆ, ಹಾಕೋಣ 5,000 ಹಾಕಿದ್ದೀನಿ ಬ್ರದರ್, ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನ ಟಾಂಟ್ ಮಾಡೋ ತರ ಟಿಪಿಕಲ್ ಕನ್ನಡಿಗ ಅವರು ಅವರ ಒಂದು ಬ್ಲಾಗ್ ಅಲ್ಲಿ, ನನಗೂ ತುಂಬಾ ಜನ ಬಂದು ಹೆಲ್ಪ್ ಕೇಳ್ತಿದ್ರ, ನನ್ಗೆ ಹೆಲ್ಪ್ ಎಲ್ಲ ಮಾಡಕ್ಕಾಗಲ್ಲ, ಬೇಕಾದ್ರೆ ಬಂದು ನಾನೇ ನಿಮ್ಮ ತಿಕಾ ತೊಳೆದು ಬಿಡ್ತೀನಿ ಅಂತ ಒಂದು ಮಾತನ್ನ ಹೇಳ್ಬಿಡ್ತಾರೆ. ಎಲ್ಲಾ ಕಡೆ ಒಂದು ಟ್ರೆಂಡ್ ಆಗಿರೋದನ್ನ ನೋಡಿರ್ತೀರಾ, DM ಮಾಡ್ಬಿಟ್ಟು ಕಷ್ಟ ಆಗ್ತಿದೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅಂತ. ನನಗೂ ಆತರ ಒಂದು DM ಬಂದಿತ್ತು, ಬ್ರದರ್ ನಮ್ಮ ಊರಲ್ಲಿ ನೀರಿಲ್ಲ, ತೊಳ್ಕೊಳಕ್ಕೂ ಕಷ್ಟ ಆಗ್ಬಿಟ್ಟಿದೆ, ಒಂದ್ ಟ್ಯಾಂಕರ್ಗೆ 600 ರೂಪಾಯಿ ಹೇಳ್ತಾ ಇದಾರೆ, ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಕಳ್ಸಿ ಅಂತ. ದುಡ್ಡೆಲ್ಲ ಹಾಕಿದ್ರೆ ಅದು ಮರ್ಯಾದೆ ಇರೋದಿಲ್ಲ, ದುಡ್ಡನ್ನ ನೀನೇ ದುಡಿಬೇಕು. ಆದ್ರೆ ಪ್ರೀತಿಯಿಂದ ನಾನು ಏನಾದ್ರು ಮಾಡ್ಬೇಕು ಅಂತ ನನ್ಗೆ ಅನಿಸ್ತಿದೆ. ನೀನ್ ಒಬ್ನೇ ಅಲ್ಲ, ನಿಮ್ ಬೀದಿನಲ್ಲಿ ಯಾರ್ಯಾರಿದ್ದಾರೆ ಎಲ್ರು ಸಾಲಾಗಿ ನಿಲ್ಸು, ನಾನೇ ಬಂದು ತೊಳ್ಕೊಟ್ಬಿಟ್ಟು ಹೋಗ್ತೀನಿ. ಇಲ್ಲಿಗೆ ಅವರಿಬ್ರ ಮಧ್ಯ ಇದ್ದಿದ್ದ ರೈವಲ್ರಿ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಆಗೇ ಬಿಡ್ತು. ಸೊ ಇದಾದ್ಮೇಲೆ ಇವರಿಬ್ರ ಮಧ್ಯ ಅವ್ರ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇವರು ಟಿಪಿಕಲ್ ಕನ್ನಡಿಗನ SMR ಬೈತಿದ್ರು ಅಂಡ್ ಕಾಲ್ ರೆಕಾರ್ಡಿಂಗ್ ಲೀಕ್ ಮಾಡ್ತೀನಿ ಅಂತ ಎದುರಿಸೋದು. ಲೇ ಮಗ, ನೀನೆಷ್ಟು ನೀರ್ ಕುಡ್ದಿದ್ಯಾ ಅಷ್ಟು ಜಾಸ್ತಿ ಹುಚ್ಚ ಹೋಗಿದ್ದೀನಿ ಅಂತ ನಮ್ಮ ನಿನಗೆ ಏನ್ ಗುರು, ರೋಗ ಈಗ ಟೈಫಾಯ್ಡ್ ಗಿಫೈಡ್ ಕತೆ ಅಷ್ಟೊಂದು ಹುಚ್ಚೋಗಕ್ಕೆ ಹೋಗುತ್ತಿದ್ದ, ನೀನು ಅಷ್ಟೊಂದು ಫ್ರೀ ಆಗಿದ್ದ, ಅಷ್ಟೆಲ್ಲಾ ಮಾತಾಡಿದ್ರು ತಿಕಾ ಮುಚ್ಕೊಂಡಿದೀನಿ ಅಂತ ಆದ್ರೆ ನಿನ್ನ ದೆಂಗಕ್ಕೆ ಅಂತ. SMR ಟಿಪಿಕಲ್ ಕನ್ನಡಿಗನ್ ಬ್ಲಾಗ್ಸ್ ಅಲ್ಲಿ SMR ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ
ರೋಸ್ಟ್ ಮಾಡ್ತಾನೆ ಇದ್ರು. ಸೊ ಈ ಪ್ರಾಸೆಸ್ ಎಲ್ಲಿಗೆ ಬಂತು ಅಂದ್ರೆ ಒಂದು ಕಾಲ್ ರೆಕಾರ್ಡಿಂಗ್ ಆಗುತ್ತೆ. SMR ಮತ್ತೆ ಟಿಪಿಕಲ್ ಕನ್ನಡಿಗರ ಮಧ್ಯ ಒಂದು ಸಂಭಾಷಣೆ ನಡೆಯುತ್ತೆ. ಆ ಲೌಡಕ್ಕೆ ಬಾಲ್ ಇನ್ನೊಂದ್ಸಲ ನಿಮ್ ಚಾನಲ್ ಅಲ್ಲಿ ಟೀಕೆ ಹೆಸರು ಬರಬಾರ್ದು ಅಷ್ಟೇ, ಮುಗೀತು. ನಾನು ಸಾರಿ ಕೇಳಕ್ ರೆಡಿ ಇದೀನಿ. ಎಲ್ಲಿ ಮಾಡಿದೀನಿ ನಾನು ಸಾರಿ ಕೇಳಿ. ಇದೊಂದಾದ್ರೂ ಕನ್ಸಿಡರ್ ಮಾಡ್ರಿ ಬ್ರೋ. ಇದೊಂದು ರೆಕ್ಟಿಫೈ ಮಾಡ್ಕೊಳ್ರಿ ಬ್ರೋ. ಟಿಪಿಕಲ್ ಕನ್ನಡಿಗಾಗೆ ಕನ್ನಡಿಗ ಅನ್ನೋ ವಿಚಾರಕ್ಕೆ ಬೈದಿದ್ಕೆ, ಅವ್ರ ಅಪ್ಪ ಅಮ್ಮಂಗ್ ಬೈದಿದ್ಕೆ, ಅಬ್ಯೂಸ್ ಮಾಡಿದ್ಕೆ ಸಾರಿ. ಆ ಒಂದು ಕಾಲ್ ರೆಕಾರ್ಡಿಂಗ್ ಸುಮಾರು 2.5 ಗಂಟೆ ಇರಿದೆ ಅಂತ ಇದು SMR ಹೇಳಿರೋ ಪ್ರಕಾರ. ಅಂಡ್ ಅದು ಎಲ್ಲಾ ಕಡೆ ವೈರಲ್ ಆಗಿಲ್ಲ. ಅವ್ರು ಎಲ್ಲಿಂದ ಬೇಕು ಎಲ್ಲಿಗೆ ಬೇಕು ಅಷ್ಟನ್ನ ಮಾತ್ರ ಕಟ್ ಫಾರ್ವರ್ಡ್ ಮಾಡಿ ಅದನ್ನ ಬಿಟ್ಟಿದ್ದಾರೆ ಅಂತ SMR ಹೇಳ್ತಿರೋದು. ಪಡೋರಿ ಕತೆ ಅಷ್ಟೊಂದು ಉಚ್ಚವಿಕ್ ಹೋಗ್ತಿದ್ದಾರೆ, ನೀನು ಅಷ್ಟೊಂದು ಫ್ರೀ ಆಗಿದ್ದ. ಅಷ್ಟೆಲ್ಲ ಮಾತಾಡಿದ್ರು ತಿಕಾ ಮುಚ್ಕೊಂಡಿದೀನಿ ಅಂತ ಅಂದ್ರೆ ನಿನ್ನ ದೆಂಗಕ್ಕೆ ಅಂತಾನೆ ಏನೋ ತಗೊಂತಾ ಇರ್ತೀನಿ ಅಂತ ಅರ್ಥ ಆಯ್ತಾ. ನನಗೆ ಮಾತಾಡಕ್ ಬರಲ್ಲ ಅಂತ ಅಲ್ಲ. ಇನ್ನೊಬ್ಬ ಇದಾನೆ ಗೇಮರು ಅಪಿ, ಲೇ ನೀನೆಂತ ಗಾಂಡು ಇರ್ಬೇಕು. ಅವನ ಅಜ್ಜಿ 4-5 ವರ್ಷದಿಂದ ನೀನು ತಿಕಾ ಮುಚ್ಕೊಂಡು ನಾನು ದೆಂಗದಾಗೆಲ್ಲ ದೆಂಗಿಸ್ಕೊಂಡು ನನ್ನ ಹತ್ರ ಬೇಡ್ಕೊಂಡ್ ಬಂದಿರೋ ನೀನು. ನೆನ್ಪಿಟ್ಕೋ, ನನಗೇನೋ ಒಂದ್ಸಲ ರಂಡಿ ಮಗ ಅಂದಿದೆ ಅಂತ ಗಾಂಡು ನನ್ ಮಗ. ಇದರಲ್ಲಿ ನೋಡ್ಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಆ ಒಂದು ವೈರಲ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಅಲ್ಲಿ SMR ಟಿಪಿಕಲ್ ಕನ್ನಡಿಗನ್ಗೆ ಸಾರಿ ಕೇಳೋ ತರ ಅಂಡ್ ಟಿಪಿಕಲ್ ಕನ್ನಡಿಗ SMR ಗೆ ವಾರ್ನಿಂಗ್ ಕೊಡೋ ತರ, ಇನ್ನೊಂದು ಸರಿ ಟಿಪಿಕಲ್ ಕನ್ನಡಿಗನ ಹೆಸರು ಟೀಕೆ ಹೆಸರು ನಿನ್ನ ಬಾಯಲ್ಲಿ ಬಂದ್ರೆ ನೀನು ಮನೆ ಮುಂದೆ ರಕ್ಷಣಾ ವೇದಿಕೆಯವ್ರನ್ನ ಕರ್ಕೊಂಡ್ ಬರ್ತೀನಿ. ಟಿಪಿಕಲ್ ಕನ್ನಡಿಗನಲ್ಲಿ ಕನ್ನಡಿಗನ ಹೆಸರಿಗೆ ಅವಮಾನ ಮಾಡಿದ್ರೆ ಎಂಟರ್ ಕರ್ನಾಟಕಕ್ಕೆ ಅವಮಾನ ಮಾಡ್ದಂಗೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಟಿಪಿಕಲ್ ಕನ್ನಡಿಗ ಪಾಸ್ ಮಾಡ್ತಾರೆ. ಸೊ ಇಲ್ಲಿಗೆ ಅವರಿಬ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿ ಎಲ್ಲ ಎಂಡ್ ಅಪ್ ಆಗಿರುತ್ತೆ. SMR ಲೆಟ್ಸ್ ಎಂಡ್ ದ ಕಾಂಟ್ರವರ್ಸಿ ಅಂತ ಕಾಂಟ್ರವರ್ಸಿನ ಎಂಡ್ ಮಾಡಿ ಒಂದು ವಿಡಿಯೋನ ಹಾಕಿರ್ತಾರೆ. ನಾನು ಹೇಳ್ಬಿಟ್ಟಿದ್ದೀನಿ ಎಂಡ್ ಕಾಂಟ್ರವರ್ಸಿ ಹ್ಯಾಶ್ಟ್ಯಾಗು ನಮ್ ಕಡೆಯಿಂದ ಏನು ಹೋಗಲ್ಲ ಅಂತ. ಬಟ್ ದೇರ್ ಆರ್ ಚಾನಲ್ಸ್. ಈಗ ಆಲ್ರೆಡಿ SMR ಅವರು ಲೆಟ್ಸ್ ಎಂಡ್ ದ ಕಾಂಟ್ರವರ್ಸಿ ಅಂತ ಒಂದು ವಿಡಿಯೋ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್ ಹಾಕಿದ್ದಾರೆ. ಸೊ ಇವಾಗ ಟಿಪಿಕಲ್ ಕನ್ನಡಿಗನ್ ಕಡೆಯಿಂದ ಬಂದ್ ರಿಪ್ಲೈ ಏನಪ್ಪಾ ಅಂದ್ರೆ, ಅವರು ಡೈರೆಕ್ಟ್ ಆಗಿ ಎಲ್ಲೂ ಏನೂ ಮಾತಾಡ್ಲಿಲ್ಲ, ಬಟ್ ಡೈಲಿ ಬ್ಲಾಗರ್ಸ್ ನ ಎಕ್ಸ್ಪೋಸ್ ಮಾಡ್ತೀನಿ, ನಾನು ಡೈಲಿ ಬ್ಲಾಗರ್ ಆಗ್ತೀನಿ ಅಂತ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಹೋಲ್ಸೇಲ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ರಿಗೂ ಟಾಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಆ ವಿಡಿಯೋದಲ್ಲಿ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದ್ ಯಾರ್ಯಾರಿಗೆ ಅಂತ ನೋಡೋ ವ್ಯೂವರ್ಸ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. SMR ಗೆ DV ಕನ್ನಡಿಗನ್ಗೆ ಅದು ಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದ್ದು ಇಂಡೈರೆಕ್ಟ್ ಆಗಿ ಅವ್ರ ವಿಡಿಯೋದಲ್ಲಿ. ಸೊ ಅದ್ರಲ್ಲಿ ಏನಾಯ್ತು ಅಪ್ಪ ಅಂದ್ರೆ, ಪ್ರೊಫೆಷನಲ್ ಆಗಿ DVಗೆ ತುಂಬಾ ದಿವಸದಿಂದ ಟಿಪಿಕಲ್ ಅವರು ಟಾಂಟ್ ಕೊಡ್ಕೊಂಡ್ ಬರ್ತಾನೆ ಇದ್ರು. ಬಟ್ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅವ್ರು ಪರ್ಸನಲ್ ಆಗಿ ಸ್ವಲ್ಪ ಮದುವೆ ಬಗ್ಗೆ ಮಾವನ್ ದುಡ್ಡಲ್ಲಿ ಶೋಕಿ ಮಾಡೋ ತರ ಅದನ್ನ ಕಂಟೆಂಟ್ ಗಳನ್ನ ತಗೊಂಡು ಮಾತಾಡಿದ್ರು. ಯಾಕೆ ಮದುವೆ ಆಗ್ಬಾರ್ದು ನೀವು? ಮದುವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬಹುದಲ್ಲ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮದುವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಸೊ ಇಲ್ಲಿ ಆಲ್ರೆಡಿ ಒಂದು ಗ್ಯಾಂಗ್ ಫಾರ್ಮ್ ಮಾಡೋದಕ್ಕೆ ಇವರೇ ಲೀಡ್ ಮಾಡ್ಕೊಟ್ರು. ಬಟ್ ಇಲ್ಲೊಂದು ಗ್ಯಾಂಗ್ ಆಲ್ರೆಡಿ ಇತ್ತು. ಆ ಗ್ಯಾಂಗ್ ಅಲ್ಲಿ ಟಿಪಿಕಲ್ ಕನ್ನಡಿಗ, ರೆಡ್ ಪ್ಯಾರಾಸೈಟ್, ಉಡಾಳ್ ಪವ್ಯ, ಕಿತಾಡಿ ಕಿರಣ್, ವಿಕಾಸ್ ಗೌಡ, ಒನ್ ಜಾಯಿಂಟ್ ಕನ್ನಡಿಗ, ಸ್ಯಾಮ್ ಸಮೀರ್, ಇಷ್ಟು ಜನ ಇದ್ರೆ, ಅಂಡ್ ಈ ಕಡೆ ಗ್ಯಾಂಗ್ ಅಲ್ಲಿ ಇವ್ರು ಯಾವಾಗ ಲೀಡ್ ಕೊಟ್ರೋ ಫಾರ್ಮ್ ಮಾಡಿ ಅಂದ್ರೆ ಇವರೇ ಟಾಂಟ್ ಮಾಡಿ ಈ ಕಡೆ SMR, ನೇಮಿಸ್ ಮಧು, DV ಅಂಡ್ ಅವ್ರ ಜೊತೆಗೆ ಈ ಕಾಂಟ್ರವರ್ಸಿಗೆ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ ಬಾನ್ ಬೀಸ್ ಬೈಕರ್, ಫ್ರಸ್ಟ್ರೇಟೆಡ್ ಕನ್ನಡಿಗ, ರೋಸ್ಟರು ಸೇರ್ಕೊಂಡ್ರು. ಇದ್ರಲ್ಲಿ ಫ್ರಸ್ಟ್ರೇಟೆಡ್ ಕನ್ನಡಿಗ ಯಾಕೆ ಸೇರ್ಕೊಂಡ್ರು, ಅವ್ರು ರೋಸ್ಟಿಂಗ್ ಕಮ್ಯುನಿಟಿ ಅವರು ಯಾಕೆ ಬಂದು ಇವ್ರ ಜೊತೆ ಕೊಲಾಬ್ ಆದ್ರು ಅಂದ್ರೆ, ಟಿಪಿಕಲ್ ಕನ್ನಡಿಗ ಅವರ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ರೋಸ್ಟಿಂಗ್ ಕಮ್ಯುನಿಟಿ ಅವರು ಕಾಸ್ಟ್ ತಗೊಂಡು ರೋಸ್ಟ್ ಮಾಡ್ತಾ ಇದಾರೆ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಅದಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಹಾಕಿದಾಗ ಇವರು ಲೈಕ್ ಮಾಡಿ ಸುಮ್ಮನಾಗ್ತಾರೆ. ಇನ್ ಕೇಸ್ ಅದು ಅವ್ರಿಗೆಲ್ಲ ಅಂದಿದ್ರೆ ಅವರು ಅದನ್ನ ಮೆನ್ಷನ್ ಮಾಡ್ಬೇಕಿತ್ತು, ಬಟ್ ಅವ್ರು ಅದನ್ನ ಮಾಡಿಲ್ಲ. ಇದಕ್ಕೆ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ತುಂಬಾ ಹುರ್ಕೊಂಡು ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ, ನಾನು ಇವ್ರಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀನಿ, ನೀವು ಒಬ್ರ ಮೇಲೆ ಮಾತ್ರ ಗೂಬೆ ಕೂರಿಸ್ತಿದ್ರಾ, ಯಾಕೆ ನಿಮ್ ಗ್ಯಾಂಗ್ ಅಲ್ಲಿ ಇದ್ದವ್ರು ಯಾರು ರಮ್ಮಿ ಪ್ರಮೋಷನ್ ಮಾಡೇ ಇಲ್ವಾ, ಬೆಟ್ಟಿಂಗ್ ಯಾರು ಪ್ರಮೋಟ್ ಮಾಡೇ ಇಲ್ವಾ, ಯಾಕೆ ಬರೀ ಇವರನ್ನೇ ಟಾರ್ಗೆಟ್ ಮಾಡ್ತಿದ್ರಾ ಅಂತ ಇವ್ರು ಡೈರೆಕ್ಟ್ ಆಗಿ ಇವ್ರ ಸಪೋರ್ಟ್ ನ ಇವ್ರಿಗೆ ಕೊಟ್ರು. ಸೊ ಇಲ್ಲಿಗೆ 2 ಗ್ಯಾಂಗ್ಗಳು ಕ್ಲೀನ್ ಆಗಿ ಫಾರ್ಮ್ ಆಯ್ತು. ಇಷ್ಟು ಹೊತ್ತಿಗೆ ಈ ಒಂದು ಕಾಂಟ್ರವರ್ಸಿಗೆ ಒಬ್ಬ ಹೊಸ ಆಟಗಾರನ ಎಂಟ್ರಿ ಆಗುತ್ತೆ. ಬಾನ್ ಬೀಸ್ಟ್ ಬೈಕರ್ ಅನ್ನೋ ಮೋಟೋ ವ್ಲಾಗರ್ ಅವರು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈರೆಕ್ಟ್ ಆಗಿ ಬಂದು ಟಿಪಿಕಲ್ ಕನ್ನಡಿಗನ್ಗೆ, ನೀನು ಮೋಟೋ ವ್ಲಾಗರೇ ಅಲ್ಲ, ನೀನ್ ಬರೀ ಬೈಕ್ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ತೀಯಾ ಹೊರತು ನಿನ್ ಮೋಟೋ ವ್ಲಾಗರ್ ಅಂತ ನಾವು ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಬಟ್ ನೀನ್ ರಿಲೇಟೆಡ್ ವಿಡಿಯೋ ಮಾಡೋದ್ರಿಂದ ನೀನ್ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಲಿ ಇದೆಯಾ, ಬಟ್ ನೀನ್ ಯಾಕೆ ಗೇಮಿಂಗ್ ಕಮ್ಯುನಿಟಿ ಅಥವಾ ಬೇರೆ ಕಮ್ಯುನಿಟಿ ಅವ್ರ ಜೊತೆ ಹೋಗಿ ಜಗಳ ಆಡ್ತಿದ್ಯಾ, ನೀನ್ ಪರ್ಸನಲ್ ಆಗಿದ್ರೆ ನೀನ್ ಮಾತಾಡ್ಕೋಬೇಕು. ಅವ್ರು ಪರ್ಸನಲ್ ಆಗಿ ಬಂದು ಸಾಲ್ವ್ ಮಾಡ್ಕೋತೀನಿ ಅಂದ್ರೆ ನೀನ್ ರೆಡಿ ಇಲ್ಲ, ನಿನ್ನಿಂದ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಹೇಟ್ ಬರ್ತಿದೆ ಅಂತ ಶುರು ಮಾಡ್ತಾರೆ. ಬೈ ದಿಸ್ ಟೈಮ್ ಆಗ್ಲೇ DV ಟಿಪಿಕಲ್ ಮೇಲೆ ತುಂಬಾ ಹುರ್ಕೊಂಡಿರ್ತಾರೆ. ಸೊ ಟಿಪಿಕಲ್ ಬಗ್ಗೆ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಬಾಯಿಗೆ ಬಂದಂಗ್ ಬೈತಾರೆ. ಸೊ DV ಅವನು ವಿಡಿಯೋದಲ್ಲಿ ಏನಂತ ಹೇಳ್ತಾರಪ್ಪ ಅಂದ್ರೆ, ರೌಡಿಗಳಿರೋದು ಅಲ್ಲಲ್ಲ, ಇಲ್ಲಿ ನೀನು ಹೆಂಡತಿ ಮಗುವನ್ನ ಸೈಡಿಗೆ ಇಟ್ರೆ ನಾನು ದೊಡ್ಡ ರೌಡಿ, ಹಂಗೆ ಹಿಂಗೆ ಅಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಒಬ್ರಿಗೆ ಥ್ರೆಟನ್ ಕೊಡೋ ತರ ಮಾತಾಡ್ತಾರೆ. ಸೊ ಯಾರಿಗೋ 400K ಮಾಡಿಸಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆನ್ಸರ್ ಕೊಡ್ತಾನಂತೆ,
ಜನರನ್ನ ಚೂತ್ಯ ಮಾಡೋದು ಹೆಂಗೆ ಅಂತ ಇವನ ಹತ್ರನೇ ಕಲ್ತ್ಕೊಬೇಕು. ಮಾಡಿಸ್ರಪ್ಪ 400K ಅಂತೆ, ಹಂಗೆ ಕೇಳ್ಕೊಂಬಿಡಿ, ಮಾಡಿಸಿದ್ರೆ ಮನೆಗೆ ಬಂದು ತಿಕಾನು ತೊಳೆದು ಬಿಡ್ತೀಯ ಅಂತ ನೋಡೋಣ. ಸೊ ಈ ಮಾತುಕತೆ ಎಲ್ಲ ಆದ್ಮೇಲೆ ಇದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ DV, ಮಧುಗೌಡ, SMR, ಬಾನ್ ಬೀಸ್ಟ್ ಬೈಕರು, ಫ್ರಸ್ಟ್ರೇಟೆಡ್ ಕನ್ನಡಿಗ ಇವರೆಲ್ಲ ಸೇರ್ಕೊಂಡು ಬಾನ್ ಬೀಸ್ಟ್ ಬೈಕರ್ ಐಫ್ ಐ ಆಮ್ ನಾಟ್ ರಾಂಗ್ ಅವರ ಒಂದು ಗೊತ್ತಿರೋ ಅವರ ಏರಿಯಾದಲ್ಲಿ ಗಣೇಶ ಕೂರಿಸಿದಾಗ ಇವರೆಲ್ಲ ಹೋಗ್ತಾರೆ. ಅಲ್ಲೇ ಸೆಪ್ಟೆಂಬರ್ 8 ನಾನು ಬರ್ತಾ ಇದ್ದೀನಿ ವಿಜಯನಗರ ಪ್ರೈಸ್ ಫ್ಯಾಕ್ಟರಿಗೆ. ನೀವು ಬನ್ನಿ, ಇನ್ಮೇಲೆ ದಿನ ಅಪ್ಪ ಅಮ್ಮ. ವಿಜಯನಗರ ಪ್ರೈಸ್ ಫ್ಯಾಕ್ಟರಿಯಲ್ಲಿ ನಾನಿರ್ತೀನಿ. ಪ್ರೈಸ್ ಫ್ಯಾಕ್ಟರಿಯಲ್ಲಿ ಗಣೇಶ ಅಲ್ಲಿ ಹೋದಾಗ TK ಫ್ಯಾನ್ಸ್ ಬಂದು ಇವ್ರು ಎಲ್ರು ಕರೀತಾರೆ ಬನ್ನಿ ಅಂತ. ಅಲ್ಲಿ ಹೋದಾಗ TK ಫ್ಯಾನ್ಸ್ DV ಮುಂದೆ TK ಅಂತ ಫುಲ್ ಕಿರ್ಚಾಡ್ಬಿಡ್ತಾರೆ. ಸೊ ಆಬ್ವಿಯಸ್ಲಿ DVಗೆ ದೂರದ್ದು ಇರುತ್ತೆ. ಸೊ ಬಟ್ DVಗೆ ಏನ್ ಫ್ಯಾನ್ ಫಾಲೋಯಿಂಗ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆ ಮೂಮೆಂಟ್ ಅಲ್ಲಿ ತುಂಬಾ ಹೈಪ್ ಬಂದಿದ್ದು TK ಹೆಸರು. ಸೊ ಅದಾದ್ಮೇಲೆ DV ಅವ್ರ ಯೂಟ್ಯೂಬ್ ಚಾನಲ್ ಬಂದು ವಿಡಿಯೋ ಮಾಡಿ ಡೈರೆಕ್ಟ್ ಆಗಿ ಕರೀತಾರೆ. ಯಾರನ್ನ? ಟಿಪಿಕಲ್ ಕನ್ನಡಿಗನ. ನೀನ್ ನನ್ನ ಪರ್ಸನಲ್ ಆಗಿ ತಗೊಂಡಿದ್ಯಾ, ನಾನು ಇದನ್ನ ಬಿಡಲ್ಲ, ನೀನ್ ಬಂದು ನನಗೆ ಸಾರಿ ಕೇಳಬೇಕು ಅಂತ. ಸೊ ಇದಾದ್ಮೇಲೆ ಪೊಲೀಸರು DVನ ಕರ್ಕೊಂಡು ಹೋಗಿ ಅವ್ರು ಪೋಸ್ಟ್ ಮಾಡಿರೋ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿಸಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅನ್ನೋ ಸಾಂಗ್. ಆಮೇಲೆ ಡಾರ್ಲಿಂಗ್, ರೌಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳು, ನಾನೇ ಕಳಿಸ್ತೀನಿ. ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ. ಹೊಸಕೋಟೆಲ್ಲ ಕಣ ರೌಡಿಗಳಿರೋದು. ವೈಟ್ ಫೀಲ್ಡ್ ಫೋನ್ ಹೊಡಿ. ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. A few moments later. ಸಾಂಗ್ ಅನ್ನ ಟ್ರೆಂಡ್ಗೂ ಕೂಡ ತರ್ತಾರೆ. ಅಂಡ್ ಈ ಟಾಪಿಕ್ ಇಲ್ಲಿಗೆ ಬಂದು ನಿಂತಿದೆ. ಬಟ್ ಇವತ್ತು ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ, ಇವತ್ತು ಕೂಡ ಟಿಪಿಕಲ್ ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಬಟ್ ಅದ್ರಲ್ಲೂ ಕೂಡ ಅವ್ರು ಏನೂ ಮಾತಾಡಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಯಾರ್ಯಾರಿಗೆ ಏನೇನು ಮುಟ್ಟಿಸ್ಬೇಕು ಅದನ್ನ ಮುಟ್ಸೋ ಪ್ರಯತ್ನ ಮಾಡಿದ್ದಾರೆ. ಜನ ಎಂತ ಕೋಟಿ ಕಾರ್ಗಳು ತಗೊಂಡು ಎಂತ ದೊಡ್ಡ ಮನುಷ್ಯ ಆದ್ರೂ ಬೇಸಿಕ್ ಕಲ್ಟಸಿ ಅನ್ನೋದು ಮರ್ಸ್ಬಿಡ್ತಾರಲ್ವ. ಕಾಸು ಕೊಟ್ರೆ ಗಾಡಿ ಬರುತ್ತೆ ಸ್ವಾಮಿ, ಕಾಮನ್ ಸೆನ್ಸ್ ಬರಲ್ಲ. ಜೀವನದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಈ ತರ ಜನ ಎಲ್ಲಾ ಸ್ಟೇಜ್ ಅಲ್ಲೂ ಸಿಗ್ತಾರೆ. ಎಂತ ಒಳ್ಳೆ ಕೆಲಸದಲ್ಲೂ ಕೂಡ ನೆಗೆಟಿವಿಟಿ ಹುಡ್ಕೋರು ಇದ್ದೇ ಇರ್ತಾರೆ. ಅಂತವ್ರಿಗೆಲ್ಲ ನಮ್ಮ ಊರ್ ಕಡೆ ಒಂದ್ ಗಾದೆ ಮಾತಿದೆ, ಮಾಡೋ ಕೆಲಸ ನೀನ್ ಮಾಡ್ತಾ ಇರೋ, ಆಡೋರ್ ಬಾಯಿಗೆ ಆಟ ಸಾಮಾನು ಇಡು ಅಂತ. ಈ ಕಾಂಟ್ರವರ್ಸಿ ಇನ್ನ ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಎಲ್ಲರ ಗ್ಯಾಂಗ್ ಆಲ್ರೆಡಿ ಫಾರ್ಮ್ ಆಗಿದೆ. ಸೊ ಇದು ಸದ್ಯಕ್ಕಂತೂ ನಿಲ್ಲಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ನಿಮಗ್ ಏನ್ ಅನ್ಸುತ್ತೆ? ನಾನು ಯಾರ ಪರ ವಿರೋಧ ಕೂಡ ಮಾತಾಡಿಲ್ಲ. ನನ್ಗೆ ಏನ್ ಅನ್ಸಿದೆ ಅದನ್ನ ಹಾನೆಸ್ಟ್ ಆಗಿ ಶೇರ್ ಮಾಡಿದೀನಿ, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ. ಸೊ ಇವಾಗ 2 ಗ್ಯಾಂಗ್ಗಳ ಮಧ್ಯೆ ಮತ್ತೆ ಯಾರ್ಯಾರು ಹೆತ್ಕೋತಾರೋ ಅಥವಾ ಯಾರ್ಯಾರು ಇದ್ರ ಬಗ್ಗೆ ಮತ್ತೆ ಧ್ವನಿ ಎತ್ತಾರೋ ಗೊತ್ತಿಲ್ಲ. ನಿಮ್ಮ ಅನ್ಸಿಕೆನ ನೀವು ಕೂಡ ಕಮೆಂಟ್ ಮಾಡಿ ನೋಡೋಣ. ನನ್ನಲ್ಲಿ ನಾನು ಹೇಳಿದ್ದೇನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ, ಕರೆಕ್ಷನ್ ಹೇಳಿ ತಿದ್ಕೋತೀವಿ ಅಷ್ಟೇ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಮತ್ತೆ ನಾನು ಏನು ಹೇಳಲ್ಲ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.